Hi people, I'm Sushmita. Welcome to Jenisu Tarot. ನಿಮ್ಗೆ ಏನಾದರೂ ಟ್ಯಾರೋ ರೀಡಿಂಗ್, ಹೀಲಿಂಗ್, ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ರೆ please to subscribe my channel because I'm going to make video on all of that. I've been reading tarot cards, looking for answers in the signs. I don't wind up with this broken heart. Today's reading is love reading. ಈ ಒಂದು ರೀಡಿಂಗಲ್ಲಿ ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜಿನ ಚೆಕ್ ಮಾಡೋಣ, ಮತ್ತು ಅವರು ನಿಮ್ಮ ಡೆಸ್ಟಿನಿನ ಇಲ್ವಾ ಅನ್ನೋದು ಕೂಡ ಚೆಕ್ ಮಾಡೋಣ. ಟೇಕ್ ಅ ಡೀಪ್ ಬ್ರೆತ್, ಥಿಂಕ್ ಅಬೌಟ್ ಯುವರ್ ಪರ್ಸನ್. ಸೊ ಲೆಟ್ಸ್ ಚೆಕ್ ಯುವರ್ ಕನೆಕ್ಷನ್ಸ್ ಎನರ್ಜಿ, ಡೆಸ್ಟಿನಿನ ಇಲ್ವಾ ಹೇಗಿದೆ ಅನ್ನೋದನ್ನು. ಆ್ಯಂಡ್ ಅವರ್ ಫಸ್ಟ್ ಕಾರ್ಡ್ ಇಸ್ 6 of Cups, second card is Ace of Pentacles, and the third card is 7 of Swords, fourth card is 9 of Wands, and the last card is 10 of Swords. So with the 6 of Cups, ಈ ಕನೆಕ್ಷನ್ ರ್ಯಾಂಡಮ್ ಅಂತೂ ಅಲ್ಲ. I think a lot of you guys are in no contact situation, separation, and I'm seeing them coming back to you. 6 of Cups carries an innocent energy, and there may be an old soul also. ಕ್ವಾಲಿಟಿ ಆಫ್ ದಿಸ್ ಕನೆಕ್ಷನ್ ನೋಡೋದಾದರೆ ಪ್ರಾಬಬ್ಲಿ ನೀವು ಒಂದೇ ಹೋಮ್ ಟೌನ್ ಶೇರ್ ಮಾಡ್ಬೋದು, ಓಲ್ಡ್ ಫ್ರೆಂಡ್ಸ್ ಗ್ರೂಪ್ ಇರಬಹುದು, ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇರಬಹುದು. ಈ ಕಾರ್ಡ್ ಒಂದು ಫೆಮಿಲಿಯಾರಿಟಿ ಬಗ್ಗೆ ಹೇಳುತ್ತೆ. ಇಟ್ಸ್ ಲೈಕ್ ದ ಕನೆಕ್ಷನ್ ಯು ಫೀಲ್ ವೆರಿ ಕಂಫರ್ಟಬಲ್, ಸೇಫ್ ಆ್ಯಂಡ್ ಸೆಕ್ಯೂರ್. ಆ್ಯಂಡ್ ಈ ಕನೆಕ್ಷನ್ ಹೊಸದಿದ್ರೂ ನಿಮಗೆ ಆಲ್ರೆಡಿ ಈ ಪರ್ಸನ್ ಬಗ್ಗೆ ತುಂಬ ಗೊತ್ತು, ತುಂಬ ವರ್ಷದಿಂದ ಗೊತ್ತು ಅನ್ನೋ ಫೀಲಿಂಗ್ ಕೊಡುತ್ತೆ. ಸಮ್ ಆಫ್ ಯು ಆ್ಯಕ್ಚುಲಿ ಹ್ಯಾವ್ ಹಿಸ್ಟ್ರಿ ವಿತ್ ದಿಸ್ ಪರ್ಸನ್, ಪ್ರಾಬಬ್ಲಿ ಎಕ್ಸ್, ಅ ಚೈಲ್ಡ್ಹುಡ್ ಫ್ರೆಂಡ್ ಆರ್ ಸಮ್ವನ್. ನಿಮಗೆ ಆಲ್ರೆಡಿ ಈ ಪರ್ಸನ್ ತುಂಬ ವರ್ಷದಿಂದ ಗೊತ್ತು. ಬಟ್ ಈವನ್ ಇಫ್ ಯು ಹ್ಯಾವ್ ಮೆಟ್ ರೀಸೆಂಟ್ಲಿ, ನಿಮಗೆ ಇವ್ರ ಜೊತೆ ಮಾತಾಡಿದಾಗ ತುಂಬ ವರ್ಷದಿಂದನೇ ಮಾತಾಡ್ತಾ ಇದ್ದೀನಿ, ಇವ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅನ್ನೋ ಫೀಲಿಂಗ್ ಕೊಡುತ್ತೆ. ಸ್ಪಿರಿಟ್ ಇಸ್ ಸೇಯಿಂಗ್ ಈ ಕನೆಕ್ಷನ್ ಪಾಸ್ಟಿಂದ ಒಂದು ಲೆಸನ್ ಕ್ಯಾರಿ ಮಾಡ್ತಿದೆ ಅಂತ. ವೆದರ್ ನೀವು ಪಾಸ್ಟ್ ಲೈಫ್ ನಂಬ್ತಿರೋ ಇಲ್ವೋ, ಬಟ್ ಈ ಒಂದು ರಿಲೇಷನ್ಶಿಪ್ ವಿತೌಟ್ ಪರ್ಪಸ್ ಅಂತೂ ಬಂದಿಲ್ಲ. ಈ ಒಂದು ಪರ್ಸನ್ನ ವಿತೌಟ್ ಪರ್ಪಸ್ ನೀವು ಮೀಟ್ ಮಾಡಿಲ್ಲ. ಸೊ ಡೆಫಿನೆಟ್ಲಿ ಎಸ್, ಡೆಸ್ಟಿನಿ ವೈಸ್ ನೋಡೋದಾದರೆ ದಿಸ್ ಇಸ್ ಇನ್ ದ ಫಸ್ಟ್ ಟೈಮ್ ಯು ಆರ್ ಮೀಟಿಂಗ್. ಪ್ರಾಬಬ್ಲಿ ದಿಸ್ ಕನೆಕ್ಷನ್ ಕ್ಯಾರೀಸ್ ಫ್ರಮ್ ದ ಪಾಸ್ಟ್ ಲೈಫ್. ದೆನ್ ವಿ ಹ್ಯಾವ್ ಏಸ್ ಆಫ್ ಪೆಂಟಿಕಲ್ಸ್, which is beautiful card to see in the destiny reading. ಈ ಎನರ್ಜಿ ಒಂದು ಆಪರ್ಚುನಿಟೀಸ್ ಬಗ್ಗೆ ಹೇಳುತ್ತೆ, ವಿಚ್ ಇಸ್ ಸಮಥಿಂಗ್ ರಿಯಲ್ ಆ್ಯಂಡ್ ಲಾಸ್ಟಿಂಗ್. ಈ ಕನೆಕ್ಷನ್ ಒಂದು ಜೆನ್ಯೂನ್ ಪೊಟೆನ್ಷಿಯಲ್ ಇದೆ, ಒಂದು ಸ್ಟೆಬಿಲಿಟಿ, ಕಮಿಟ್ಮೆಂಟ್, ಲಾಂಗ್ ಲಾಸ್ಟಿಂಗ್ ಬಗ್ಗೆ ಹೇಳುತ್ತೆ. ಸೊ ಈ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ಎಫರ್ಟ್ಸ್ ಹಾಕಿ ಸ್ಟ್ಯಾಂಡ್ ತೊಗೊಂಡ್ರೆ ಮಾತ್ರ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ. ಒನ್ ಸೈಡೆಡ್ ಎಫರ್ಟ್ಸ್ ಇದ್ದರೆ ವರ್ಕ್ ಆಗಲ್ಲ. ಇಟ್ಸ್ ಅಟರ್ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಫಾರ್ ಸಮ್ ಆಫ್ ಯು, ದಿಸ್ ಪರ್ಸನ್ ಮೇ ಈವನ್ ಕಮ್ ಬ್ಯಾಕ್ ವಿತ್ ಸಿನ್ಸಿಯರ್ ಪ್ರಪೋಸಲ್ ಆಫರ್, ಸಾರಿ ಕೇಳಬಹುದು, ಆರ್ ಸ್ಟಾರ್ಟ್ ದಿಸ್ ಕನೆಕ್ಷನ್ ಫ್ರೆಶ್. ಆಲ್ಸೋ ಇಟ್ ಟೆಲ್ಸ್ ವಾಟ್ ಎವರ್ ಡೆಸ್ಟಿನಿ ಹ್ಯಾಸ್ ಪ್ಲಾನ್ಡ್ ಇಯರ್ isn't just going to stay fantasy or a feeling. ಸ್ಟ್ರಾಂಗ್ ಪೊಟೆನ್ಷಿಯಲ್ ಇದೆ ಈ ಒಂದು ಕನೆಕ್ಷನ್ಗೆ. ಫಾರ್ ಸಮ್ ಆಫ್ ಯು ಐ ಆಮ್ ಸೀಯಿಂಗ್ ಅ ಫ್ರೆಶ್ ಸ್ಟಾರ್ಟ್, ರಿಯೂನಿಯನ್, ರೀಕನ್ಸಿಲೇಷನ್ನ ನೋಡ್ತಾ ಇದ್ದೀನಿ. ಇಟ್ ಫೀಲ್ಸ್ ಲೈಕ್ ಸ್ಪಿರಿಟ್ ಓನ್ಲಿ ಓಪನ್ ದ ಡೋರ್ ಫಾರ್ ಯು, ಬಟ್ ಸ್ಟಿಲ್ ದಿಸ್ ಕನೆಕ್ಷನ್ ನೀಡ್ಸ್ ನರ್ಚರಿಂಗ್ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಫ್ರಮ್ ದ ಫಸ್ಟ್ ಆ್ಯಂಡ್ ದ ಸೆಕೆಂಡ್ ಕಾರ್ಡ್, ರೀಕನ್ಸಿಲೇಷನ್ ಎನರ್ಜಿನ ಡಾಮಿನೇಟ್ ಮಾಡ್ತಿದೆ. ಜಸ್ಟ್ ಇನ್ ಕೇಸ್ ನೀವೇನಾದರೂ ರೀಕನ್ಸಿಲೇಷನ್ಗೆ ವೇಟ್ ಮಾಡ್ತಿದ್ರೆ, ನಿಮ್ಮ ಕ್ವಶನ್ ರೀಕನ್ಸಿಲೇಷನ್ ಬಗ್ಗೆ ಇದ್ದರೆ, ಡಬಲ್ ಕನ್ಫರ್ಮೇಷನ್ ಆ್ಯಂಡ್ ಡೆಫಿನೆಟ್ಲಿ ಎಸ್, ನಿಮ್ಮ ಪರ್ಸನ್ ಆದಷ್ಟು ಬೇಗ ವಾಪಸ್ ನಿಮಗೆ ಬರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ನೌ ಕಮ್ 7 of Swords. Now here's where the energy shifts. This tells more about secrecy and strategy. ಇಲ್ಲಿ ಯಾರೋ ಒಬ್ಬರು ಹಾನೆಸ್ಟ್ ಆಗಿಲ್ಲ ಅಂತ ನೋಡ್ತಾ ಇದ್ದೀನಿ. ಆಲ್ಸೋ ನಿಮ್ಮನ್ನ ಅವಾಯ್ಡ್ ಮಾಡ್ತಿರೋದನ್ನು ನೋಡ್ತಾ ಇದ್ದೀನಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ತುಂಬ ಜನಕ್ಕೆ ಇದೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ನೀವೇನಾದರೂ ಅದ್ರ ಬಗ್ಗೆ ಕೇಳಿದ್ರೆ ಅಥವಾ ಸಿಚುವೇಶನ್ ಬಗ್ಗೆ ಕ್ವಶನ್ ಮಾಡಿದ್ರೆ, ಫ್ಯೂಚರ್ ಬಗ್ಗೆ ಏನಾದರೂ ಈ ಪರ್ಸನ್ ಜೊತೆ ಮಾತಾಡಿದ್ರೆ, ಆ ಒಂದು ಕಾನ್ವರ್ಸೇಷನ್ನ ಅವಾಯ್ಡ್ ಮಾಡೋದನ್ನು ತುಂಬ ನೋಡ್ತಾ ಇದ್ದೀನಿ. ಆ್ಯಂಡ್ ದೇ ಆರ್ ಆಲ್ಸೋ ಪ್ರಿಟೆಂಡಿಂಗ್ ಎವ್ರಿಥಿಂಗ್ ಇಸ್ ಫೈನ್ ವೈಲ್ ದೇ ಆರ್ ಕ್ಯಾರಿಂಗ್ ಫಿಯರ್ ಇನ್ಸೈಡ್. ದಿಸ್ ಪರ್ಸನ್ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಭಯ ಪಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ದೇ ಹ್ಯಾವನ್ ಕನ್ಫೆಸ್ಡ್ ದಿಸ್ ವಿತ್ ಯು.
ಅವ್ರು ನಿಮ್ಮ ಹತ್ರ ಆ ಭಯ ಪಡ್ತಿರೋದು, ಏನೂ ಹೇಳ್ಕೊಳ್ತಾ ಇಲ್ಲ, ತುಂಬ ಸೀಕ್ರೆಸಿ, ಈ ಥರ ಸೀಕ್ರೆಟಿವ್ ಆಗಿರೋದು, ಎಕ್ಸ್ಪ್ರೆಸ್ ಮಾಡ್ದಿರೋ ಇರೋದನ್ನ ತುಂಬ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಹಿಯರಿಂಗ್ ದಿಸ್ ಪರ್ಸನ್ ಮೇ ಹ್ಯಾವ್ ಟ್ರೈ ಟು ಪ್ರೊಟೆಕ್ಟ್ ದೆಮ್ಸೆಲ್ವ್ಸ್ ಬೈ ಆ್ಯಕ್ಟಿಂಗ್ ಡಿಸ್ಟೆಂಟ್. ದೂರ ಹೋಗೋಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಈ ಕನೆಕ್ಷನಲ್ಲಿ ನಂಬಿಕೆಗಿಂತ ಭಯ ಜಾಸ್ತಿ ಇರೋದನ್ನು ನೋಡ್ತಾ ಇದ್ದೀನಿ. ಆಲ್ಸೋ ಐ ಆಮ್ ಸೀಯಿಂಗ್ ಪ್ರಾಬಬ್ಲಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ಅಥವಾ ನಿಮ್ಮ ಪರ್ಸನ್ ಕಂಪ್ಲೀಟಾಗಿ ಎಕ್ಸ್ಪ್ರೆಸ್ ಮಾಡ್ದಿರಾ, ಕನ್ಫೆಸ್ ಮಾಡ್ದಿರಾ ಇರೋದನ್ನು ನೋಡ್ತಿದ್ದೀನಿ. ಈ ಕಾರ್ಡ್ ಒಂದು ಮೀನಿಂಗ್ಫುಲ್ ಕನೆಕ್ಷನ್ ಬಗ್ಗೆ ಹೇಳುತ್ತೆ, ಬಟ್ ಇಟ್ ಈಸ್ ಆಲ್ಸೋ ವೆರಿ ಕಾಂಪ್ಲಿಕೇಟಿಂಗ್. ದಿಸ್ ಕಾರ್ಡ್ ಇಸ್ ನಾಟ್ ಬ್ಯಾಡ್, ಬಟ್ ಕಾಷನ್ ಬಗ್ಗೆ ಹೇಳುತ್ತೆ, ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಕಮ್ಸ್ 9 ಆಫ್ ವಾಂಡ್ಸ್. ಇಲ್ಲಿ ಇಬ್ಬರು ಕೂಡ ಎಮೋಷ್ನಲ್ ಬ್ಯಾಟಲ್ ತುಂಬ ನಡೀತಿದೆ, ಬಟ್ ಸ್ಟಿಲ್ ಒಬ್ಬರು ಇಲ್ಲಿ ಸ್ಟ್ಯಾಂಡ್ ತಗೊಂಡು ಇನ್ನೂ ಟ್ರೈ ಮಾಡ್ತಿದ್ದೀರಾ. ಸಮ್ಮನ್ ಈಸ್ ಎಕ್ಸಾಸ್ಟೆಡ್ ಇಯರ್. ಸಮ್ಮನ್ ವಾಂಟ್ಸ್ ಲವ್ ಬಟ್ ಈಸ್ ಅಫ್ರೇಡ್ ಆಫ್ ಗೆಟ್ಟಿಂಗ್ ಹರ್ಟ್ ಅಗ್ಯಾನ್. ಫಿಯರ್ ಆಫ್ ರಿಜೆಕ್ಷನ್ ಇದೆ. ಪ್ರಾಬಬ್ಲಿ ಕನೆಕ್ಷನಲ್ಲಿ ತುಂಬ ಹರ್ಟ್ ಆಗಿದೆ, ತುಂಬ ಡಿಸಪಾಯಿಂಟ್ಮೆಂಟ್ ಇದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಇಬ್ಬರು ಕನೆಕ್ಷನ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತೀರಾ. ಯು ಗೈಸ್ ಆರ್ ಎಕ್ಸ್ಪೆಕ್ಟಿಂಗ್ ಪೇನ್, ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ ನೋಡ್ತಾ ಇದ್ದೀನಿ. Definitely, this connection needs some healing, a lot of healing in fact, before this connection can reach its full potential. Also important is that universe ಹೇಳ್ತಿದ್ದಾರೆ, ಈಗ ಗಿವ್ ಅಪ್ ಮಾಡಬೇಡಿ, ಈಗ ಗಿವ್ ಅಪ್ ಮಾಡಿದ್ರೆ ಹೋಯ್ತು, ನಿಮ್ಮ ಎಫರ್ಟ್ಸ್ ಕಂಪ್ಲೀಟ್ ಆಗಿ ಹೋಯ್ತು, ಇಟ್ಸ್ ಜಸ್ಟ್ ದಟ್ ಒನ್ ಮೋರ್ ಸ್ಟೆಪ್, ಒನ್ ಮೋರ್ ಪುಷ್ ಆ್ಯಂಡ್ ವಿ ಗೆಟ್ ಥ್ರೂ ದಿಸ್ ಅಂತ ಹೇಳ್ತಿದ್ದಾರೆ. ಲಿಟಲ್ ಮೋರ್ ಪೇಷನ್ಸ್ ಇರಲಿ, ಥ್ರೂ ದ ಗಾಡ್ನೆಸ್ ಅಂತ ಹೇಳ್ತಿದ್ದಾರೆ. ಸೊ ಜಸ್ಟ್ ಒನ್ ಮೋರ್ ಸ್ಟೆಪ್ ಅವೇ ಆ್ಯಂಡ್ ಲಿಟಲ್ ಮೋರ್ ಪೇಷನ್ಸ್. Finally, we have 10 of swords here. So, ಈ ಕಾರ್ಡ್ ಅಟ್ ಫಸ್ಟ್ ಗ್ಲಾನ್ಸಲ್ಲಿ ನೋಡಿದಾಗ ತುಂಬ ಸ್ಕೇರಿ ಅನಿಸುತ್ತೆ, ಬಟ್ ಟ್ಯಾರೋ ಅಲ್ಲಿ ಎಂಡಿಂಗ್ಸ್ ಆರ್ ಆಲ್ಸೋ ಬಿಗಿನಿಂಗ್ಸ್. ಈ ಎನರ್ಜಿ ಒಂದು ಚಾಪ್ಟರ್ ಎಂಡ್ ಆಗ್ತಿದೆ ಅಂತ ಹೇಳ್ತಿದೆ. ದ ಪೇನ್ಫುಲ್ ಸೈಕಲ್, ದ ಸೈಲೆನ್ಸ್, ದ ಬಿಟ್ರೇಯಲ್, ದ ಕನ್ಫ್ಯೂಷನ್, ದ ಪ್ರಾಬ್ಲಮ್ಸ್, etc. Whatever caused heartbreak, it is going to end. Spirit is saying that cycle cannot continue, painful cycle. ಏನಿತ್ತು ಅದು ಎಂಡ್ ಆಗ್ತಿದೆ, ಹೆಲ್ತಿಯರ್ ವರ್ಷನ್ ಬರ್ತಿದೆ ಅಂತ ಹೇಳ್ತಿದೆ. ಸ್ವಲ್ಪ ಜನಕ್ಕೆ ಇಲ್ಲಿ ರೀಕನ್ಸಿಲೇಷನ್ ಆಗುತ್ತೆ, ಬಟ್ ಓನ್ಲಿ ಆಫ್ಟರ್ ಮೇಜರ್ ಹೀಲಿಂಗ್ ಅಂತ ನೋಡ್ತಿದ್ದೀನಿ. ಫಾರ್ ಅದರ್ಸ್, ಡೆಸ್ಟಿನಿ ವಾಸಂಟ್ ಅಬೌಟ್ ಸ್ಟೇಯಿಂಗ್ ಟುಗೆದರ್ ಫಾರ್ ಎವರ್. It was about transforming you into a stronger version. ಈ ಒಂದು ಕನೆಕ್ಷನ್ ನಿಮಗೆ ಲೆಸನ್ ಕಲಿಸೋದಕ್ಕೆ ಅಂತ ಬಂದಿದೆ, ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಮಾತ್ರ ಬಂದಿರೋದು, ನಾಟ್ ಟು ಸ್ಟೇ ಟುಗೆದರ್ ಫಾರ್ ಎವರ್. ಈ ಕನೆಕ್ಷನಿಂದ ತುಂಬ ಅವೇಕನ್ ಆಗಿದೆ ಎಷ್ಟೊಂದು ಜನಕ್ಕೆ ಅಂತ ನೋಡ್ತಿದ್ದೀನಿ. ಸೊ ನಿಮ್ಮ ಪರ್ಸನ್ ಡೆಸ್ಟಿನಿನ ಇಲ್ವಾ ಅಂತ ನೋಡಿದ್ರೆ, ಈ 5 ಕಾರ್ಡ್ಸಿಂದ ಐ ಅಬ್ಸಲ್ಯೂಟ್ಲಿ ಫೀಲ್ ದಿಸ್ ಕನೆಕ್ಷನ್ ಇಸ್ ಸಿಗ್ನಿಫಿಕೆಂಟ್. 6 ಆಫ್ ಕಪ್ಸ್ ಹೇಳುತ್ತೆ ಈ ಕನೆಕ್ಷನ್ ರ್ಯಾಂಡಮ್ ಅಂತೂ ಅಲ್ಲ ಅಂತ. ಏಸ್ ಆಫ್ ಪೆಂಟಿಕಲ್ಸ್ ಹೇಳುತ್ತೆ ಒಂದು ಸ್ಟ್ರಾಂಗ್ ರಿಯಲ್ ಪೊಟೆನ್ಷಿಯಲ್ ಇದೆ ಈ ಕನೆಕ್ಷನ್ಗೆ ಅಂತ. 7 ಆಫ್ ಸ್ವೋರ್ಡ್ಸ್ ಹೇಳುತ್ತೆ ಭಯ ಜಾಸ್ತಿ ಡಾಮಿನೇಟ್ ಮಾಡ್ತಿದೆ ನಂಬಿಕೆಗಿಂತ ಅಂತ. 6 ಆಫ್ ವಾಂಡ್ಸ್ ಹೇಳ್ತಿದೆ ಮೇಜರ್ ಹೀಲಿಂಗ್ ಬೇಕು ಈ ಒಂದು ಕನೆಕ್ಷನ್ಗೆ ಅಂತ. 10 ಆಫ್ ಸ್ವೋರ್ಡ್ಸ್ ಹೇಳ್ತಿದೆ ನಿಮ್ಮ ಕನೆಕ್ಷನ್ನ ಒಂದು ಹಳೆ ವರ್ಷನ್, ಪೇನ್ಫುಲ್ ವರ್ಷನ್ ಇಲ್ಲಿಗೆ ಎಂಡ್ ಆಗ್ತಿದೆ ಅಂತ. ಸೊ ಯೂನಿವರ್ಸ್ ಅಡ್ವೈಸ್ ಇಸ್ ವೆರಿ ಸಿಂಪಲ್. ಡೋಂಟ್ ಚೇಸ್ ಸಮನ್ ಹೂ isn't ready. Don't ignore red flags because the connection feels destined. ಕನೆಕ್ಷನ್ ಡೆಸ್ಟಿನಿನೇ ಇದ್ರೆ ದಿಸ್ ಪರ್ಸನ್ ಎಂಕರೇಜಸ್ ಹೀಲಿಂಗ್, ಹಾನೆಸ್ಟಿ ಆ್ಯಂಡ್ ಗ್ರೋತ್, ಆಂಗ್ಸೈಟಿ, ಭಯ ಅಲ್ಲ. If this person meant to return, they will definitely return with greater maturity and clear intention. So, ಈ ಒಂದು ಕನೆಕ್ಷನ್ಗೆ ಸ್ವಲ್ಪ ಪೇಷನ್ಸಿಂದ ಟೈಮ್ ಕೊಡಿ, ಸ್ಪೇಸ್ ಕೊಡಿ. ಅವ್ರು ವಾಪಸ್ ಬರೋದೇ ಇತ್ತು ಅಂದರೆ ದೇ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಯು. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗಿದ್ದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ವಿಚ್ ಕಾರ್ಡ್ ಸ್ಪೋಕ್ ಟು ಯು ದ ಮೋಸ್ಟ್ ಅಂತ. ಡೋಂಟ್ ಫರ್ಗೆಟ್ ಟು ಲೈಕ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. And thank you so much for spending your time with me today. Take care of yourself, trust your intuition, and I'll see you in the next reading. ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಟು ಕಾಂಟ್ಯಾಕ್ಟ್ ಮೀ ದೇರ್ ಟು ಬುಕ್ ಯೋರ್ ಸ್ಲಾಟ್. And sending you
All the love and light to all my subscribers. Thank you so much for watching.